ನೋಡಿ ಫ್ರೆಂಡ್ಸ್, ಇದೇ ಥರದ್ದು 9 ಮೇನೆ ಇದೆ. ಇಲ್ಲೊಂದು 3, ಇದರಲ್ಲೊಂದು 6. ನೋಡಿ ಫ್ರೆಂಡ್ಸ್, ದೀಪಾವಳಿ ಹಬ್ಬಕ್ಕೆ ನಮಗೆ ಇಂಥ ದೊಡ್ಡ ಮೋಸ ಮಾಡಿಬಿಟ್ಟಿದ್ದಾರೆ ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹೊನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೆಂಡ್ಸ್, ಮಧ್ಯಾಹ್ನ ನಂತರ ಊಟ ಆದ ನಂತರ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಊಟದ ಸಮಯಕ್ಕೇ ಅಜ್ಜಪ್ಪ ಕೂಡ ಬಂದಿದ್ದರು. ಹಾಗೆ ಊಟ ಆದಮೇಲೆ ಸುಮಾರು ಒಂದು 3:30-4 ಗಂಟೆ ಅಷ್ಟೊತ್ತಿಗೆ ಎಲ್ರಿಗೂ ಚಾ ಕಣ್ಣನ್ನು ಮಾಡಿ ಕೊಡ್ತಾ ಇದ್ದೀನಿ. ಸೊ ಹಾಗೆ ಒಂದು ವಿಡಿಯೋನ ಮಾಡಿಕೊಂಡೆ. ಅಜ್ಜಪ್ಪ ಬಂದಿರೋದನ್ನ ಇನ್ನು ನಾಳೆ ವಿಡಿಯೋದಲ್ಲಿ ಅಜ್ಜಪ್ಪನ ಜೊತೆ ಮಾತುಕತೆಯ ವಿಡಿಯೋ ಕೂಡ ಬರುತ್ತೆ ಆಯ್ತಾ. ಸಾಟಿ ತಿನ್ನ ಇತ್ಲಾಗದಿ ಅದು. ಪಾಪನ ಸಾಕಾಗೋದಕ್ಕೆ. ಕರಿ ಮರಿಯಣ ಇಲ್ಲ. ರೀಪನ್ ಸಂದೇಲೆ ಇತ್ತು. ಹೋಗು, ನೀನು ಹಬ್ಬಿದಲ್ಲಿ ಸೇರಿಸ್ತಿದ್ದೆ. ಹುಡುಗ ಹುಡುಗ ಹೋಗ, ಅಡಗೆಡ್ತದೆಯ ಪಾಪ. ನಂದು ಬೆಳಿಗ್ಗೆಯಿಂದ ಆ ಮರಿ ಸಂದೇಲಿ ಸೇರ್ಕೊಂಡ್ಬಿಟ್ಟಿದೆ. ಏನು ಮಾಡೋದು, ತೆಗಿದಕ್ಕಾಗ್ತಿರ್ಲಿ. ಈಗ ದಾದ ಮತ್ತು ಅಣ್ಣ ಸೇರಿ ತೆಗೆದ್ರು. ಸೇಫ್ ಅದೇ, ಏನು ತೊಂದರೆ ಇಲ್ಲ.
ಓಕೆ ಫ್ರೆಂಡ್ಸ್, ಇವತ್ತು ಕೂಡ ಜೋರು ಮಳೆ ಇದೆ. ನವೆಂಬರ್ ಅದು ಕೂಡ ಈ ಥರ ಛತ್ರಿ ಹಿಡ್ಕೊಂಡು ನಾನು ಬ್ಲಾಗ್ ಮಾಡ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ ನೋಡಿ. ಸಿಕ್ಕಾಪಟ್ಟೆ ಮಳೆ. ಹಾಗೆ ಇವತ್ತೊಂದು ದಿನ ನಮ್ಮ ಹೊನ್ನಾವರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರದ್ದು ಶತಾಬ್ದಿ ಪಥ ಸಂಚಲನ ಉಂಟು. ಅದು ಅದಾದ ಹೀಗೆ ನಮ್ಮೂರಿನ ಕಡೆಯವರೆಲ್ಲರೂ ಕೂಡ ಹೋಗಿದ್ದಾರೆ. ಸೊ ಈ ಮಳೆಯಲ್ಲಂತೂ ಭಾರಿ ಕಿರಿಕಿರಿ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಹೊನ್ನಾವರದಲ್ಲೂ ಕೂಡ ಮಳೆ ಇರುತ್ತೆ ನಮ್ಮೂರಲ್ಲಿ ಇದೆ ಅಂತಂದರೆ. ಹೀಗೆ ಸಿಕ್ಕಾಪಟ್ಟೆ ಮಳೆ ಕಿರಿಕಿರಿ ಆಗ್ತಾ ಇದೆ. ಹಾಗೆ ಇವತ್ತಿಂದೆಲ್ಲ ಕೆಲಸ ಆಯ್ತು. ಇನ್ನೇನು ಅಡುಗೆ ಮಾಡ್ಕೊಳ್ಳೋದು, ಊಟ ಮಾಡೋದು ಅಷ್ಟೇ. ಮತ್ತಿನ್ನು ತೋಟದ ಕಡೆ ಎಲ್ಲ ಹೋಗೋದಿಲ್ಲ ನೋಡಿ. ಹಾಗಾಗಿ ಇನ್ನೇ ಒಂದು ವ್ಲಾಗ್ ಹಾಕಿದ್ನಲ್ಲ ನಾನು, ಹಾವಿನ ಮೊಟ್ಟೆ ಅಂತ. ಕೆಲವೊಬ್ಬರು ವಿಡಿಯೋಸ್ಗಳನ್ನ ನೋಡ್ಕೊಂಡು ಕಾಮೆಂಟ್ ಮಾಡ್ತಾಯಿದ್ರು, ಅದು ಹಾವಿನ ಮೊಟ್ಟೆ ಅಲ್ಲ, ನವಿಲಿನ ಮೊಟ್ಟೆ ಇರ್ಬೋದು, ಚಾಪಿ ಮೊಟ್ಟೆ ಇರ್ಬೋದು ಅಂತ. ಮತ್ತು ನವಿಲಿನ ಮೊಟ್ಟೆ ಫ್ರೆಂಡ್ಸ್ ಅದಕ್ಕಿಂತನೂ ಕೂಡ ದೊಡ್ಡ ಇರ್ತದೆ. ಹಾಗೆ ತೋಟದಲ್ಲೆಲ್ಲ ಇಡಲಿಕ್ಕೆ ಸಾಧ್ಯ ಇಲ್ಲ, ಅದು ಕಾಡಲ್ಲಿ ಇಡ್ಬೋದು ಅಂತ ಅಂದ್ಕೊಂಡಿರೋದು. ಹಾಗೆ ಚಾಪಿ ಮೊಟ್ಟೆ ಅಂತೂ ಆ ಥರ ಇರೋದೇ ಇಲ್ಲ. ಚಾಪಿ ಮೊಟ್ಟೆ ಸಣ್ಣ ಸಣ್ಣಕ್ಕಿರುತ್ತೆ ಇನ್ನು, ಮತ್ತು ಅದು ಸ್ಮೂತಾಗಿರುತ್ತೆ ಆಯಿತಾ. ಇದು ತುಂಬ ಗಟ್ಟಿ ಇದೆ. ಚಾಪಿ ಮೊಟ್ಟೆ 5-6 ಇಡೋದಿಲ್ಲ, ಇನ್ನು ಜಾಸ್ತಿ, ಒಂದು 50, 60, 25, 30 ಹಿಂಗೆ ಜಾಸ್ತಿ ಇರ್ತದೆ. ಇದು 5-6 ಇರಲಿಕ್ಕೆ ಆಗೋದು ಸಾಧ್ಯ ಇಲ್ಲ. ಹಾಗಾಗಿ ಇದು ನಾನು ಅಂದ್ಕೊಂಡಿರೋ ಪ್ರಕಾರ ಹಾವಿನ ಮೊಟ್ಟೆನೇ ಇರ್ಬೋದು ಅಂತ. ನೋಡೋಣ, ನಾವು ಅದನ್ನು ಮೊಟ್ಟೆಯನ್ನು ಸೇಫಾಗಿ ಒಂದು ಮಣ್ಣಲ್ಲಿ ಇಟ್ಟಿದ್ದೀವಿ. ಅದು ಮರಿ ಆಗುತ್ತಾ ಏನು ಅಂತ ನೋಡೋಣ, ಸ್ವಲ್ಪ ದಿನ ಕಾದು ಆಯಿತಾ. ರಾಕಿನ ಕೂಡ ನೋಡಿ ನೊಟ್ಟಿಗೆ ಮಳೆಯಲ್ಲಿ ನೆನೀತಾ ಇದ್ದಾನೆ. ನೋಡಿ ಫ್ರೆಂಡ್ಸ್, ದೀಪಾವಳಿ ಹಬ್ಬಕ್ಕೆ ನಮಗಿಂತ ದೊಡ್ಡ ಮೋಸ ಮಾಡಿಬಿಟ್ಟಿದ್ದಾರೆ ಅಂತ. ಇದೊಂದು ಮೊಗೆಕಾಯಿ ಇದೆ, ನಮಗೆ ದೀಪಾವಳಿಗೆ ತುಂಬ ಸ್ಪೆಷಲ್ ಇದು. ಹೊರಗಡೆಯಿಂದ ನೋಡಲಿಕ್ಕೆ ಎಷ್ಟು ಚೆಂದ ಇದೆ ಗೊತ್ತಾ, ಹಸಿರಾಗಿ ನೋಡಿ. ಹೊರಗಡೆಯಿಂದ ನೋಡಲಿಕ್ಕೆ ಮೊಗೆಕಾಯಿ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇಲ್ಲಿ ಹೊರಗಡೆಯಿಂದ ನೋಡಿ, ಸಿಪ್ಪೆಯಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಅಷ್ಟು ಚೆಂದ ಇದೆ. ಆದರೆ ಇದನ್ನು ಕೊಯ್ದರೆ ಒಳಗಡೆ ನೋಡಿ ಈ ಥರ ಹಾಳಾಗಿಬಿಟ್ಟಿದೆ. ನಾವು ಇದನ್ನೇ ನಂಬ್ಕೊಂಡಿದ್ಬಿಟ್ರೆ ನಮಗೆ ದೀಪಾವಳಿ ಹಬ್ಬ ಆದದ್ದೇ ಆಗಿತ್ತು ನೋಡಿ. ಎಂಥದ್ದು ಕೂಡ ಅಡುಗೆ ಮಾಡೋದಕ್ಕಾಗೋದಿಲ್ಲ, ಇದು ಕಡುಬಲ್ಲ. ಸೊ ನೋಡಿ, ಇದು ಒಳಗಿನ ಈ ಥರ ಹಾಳು. ಹಬ್ಬಕ್ಕೆ ಅಂತ ಜನರೆಲ್ಲದು ಜಾಸ್ತಿ ರೇಟು, ಮತ್ತು ಈ ಹಬ್ಬದಲ್ಲಿ ಎಷ್ಟು ಮೋಸ ಮಾಡ್ತಾರೆ ಅಂತ ನೋಡಿ. ಇದು 1 kg 50 ರೂಪಾಯಿ. ಇದು 1 kg ಜಾಸ್ತಿ ಇದೆ, 2 kg ಹತ್ತತ್ರ ಇರ್ಬೋದು. ಸೊ ನೋಡಿ, ಇದು ಒಳಗಡೆಯಿಂದ ಯಾವ ಥರ ಹಾಳಾಗಿದೆ ಅಂತ. ಹೀಗೂ ಜನ ಎಲ್ಲ ಮೋಸ ಮಾಡ್ತಾರೆ ನೋಡಿ, ಹಬ್ಬದ ಸಮಯದಲ್ಲೇ. ನೋಡಿ ಇದು ಎಷ್ಟು ಹಾಳು ಅಂತ. ಎಂಥದ್ದು ಮಾಡೋಕ್ಕಾಗೋದಿಲ್ಲ ಈ ಥರನ.
ಹೊರಗಡೆನೇ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ, ಒಳಗಡೆ ಮಾತ್ರ ಈ ಥರ. ನಿಮಗೂ ಈ ಥರ ಎಲ್ಲ ಮೋಸ ಆಗ್ತದಾ ಅಂತ ಕಾಮೆಂಟ್ ಮಾಡಿ ಆಯಿತಾ. ಇಲ್ಲಿ ನೋಡಿ ಫ್ರೆಂಡ್ಸ್, ನಿನ್ನೆ ನಮ್ಮ ಮನೇಲಿ ಎಂತ ತಂದಿದ್ದೀವಿ ಅಂತ. ಎಂತದಮ್ಮ, ಎಂತ ಮೀನಮ್ಮ ಇದು? ಎಂತ ಮಾಡ್ತಾರೆ ಇದರಂದು? ತಂಬಳಿ ಮಾಡ್ತಾರೆ, ಸಾರು ಮಾಡ್ತಾರೆ. ಹಾಂ, ಮತ್ತೆ ಚಲೋ ಆಯ್ತದೆಯಾ? ತಿನ್ನೋಕೆ ರುಚಿ ಹೆಂಗಿರ್ತದೆ? ಹಾಂ, ತಿನ್ನೋದು ನೋಡಿ. ನೋಡಿ ಇದು ಒಣ ಮೀನು, ಶಾರ್ಕ್ ಫಿಶ್. ನೋಡಿ ಫ್ರೆಂಡ್ಸ್, ಇದೇ ಥರದ್ದು 9 ಮೀನಿದೆ. ಇಲ್ಲೊಂದು 3, ಇದರಲ್ಲೊಂದು 6, 7 ಆಯಿತಾ. ಇದಕ್ಕೆ 1,000 ರೂಪಾಯಿ ಕೊಟ್ಟಿದ್ದು. ಇದು ಹೆಂಗೆ ಮಾಡೋದಮ್ಮ? ನೀರಾಗ ನೆನೆಸಿ ಮಾಡೋದಾ? ಹಾಂ ಹಾಂ, ಅದ್ರ ಮೇಲೆ ಸಿಪ್ಪಿ ಎಲ್ಲ ತೆಗಿಬೇಕಾ? ಸಿಪ್ಪಿ ಎಲ್ಲ ಇಲ್ಲ ಅದಕ್ಕೆ. ಹಾಂ, ಹಾಗೆ ಮಾಡೋದು. ಹಂಗಿಟ್ಟೆ ಹಸಿ ಅದ, ಸ್ವಲ್ಪ ಹಸಿ ಅದೆಯಾ? ಮತ್ತು ಒಣಗಿಸ್ಬೇಕಾ ಬಿಸಿಲಕ್ಕೆ? ಅದು ಎಷ್ಟು ದಿನವರೆಗೆ ಇರ್ತದೆ? ಚಲೋ ಒಣಗ್ರೆ 8 ದಿವಸ ಬೇಕಾದ್ರೂ ಉಳಿಸ್ತದೆ. ಅದು ಒಣಗಲಿಲ್ಲ, ಸ್ವಲ್ಪ ಹಸಿ ಅದು. ಇನ್ನು ಇವತ್ತು ದಾದ ಮತ್ತು ಅಣ್ಣ ಹೊನ್ನವರು ಹೋಗಿದ್ರಲ್ಲ, ಬರ್ತಾ ಚಿಕನ್ ಮತ್ತು ಮೀನನ್ನು ತಂದಿದ್ರು. ಚಿಕನ್ ಸುಕ್ಕ ಮಾಡಿದ್ವಿ, ಹಾಗೆ ಮೀನನ್ನು ಸಾರು ಮಾಡಿದ್ವಿ. ಹೀಗೆ ಇವತ್ತಿನ ದಿನ ಕಳೀತು ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.